ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಜನ ಹೇಳ್ತಿರ್ತೀರಾ ಯೂಟ್ಯೂಬಲ್ಲಿ ವ್ಯೂಸ್ ಬರ್ತಿಲ್ಲ ಸರ್, ಏನ್ ಮಾಡೋದು ಯೂಟ್ಯೂಬ್ ಬಿಟ್ಬಿಡ್ತೀನಿ ಅಂತ. ತುಂಬಾ ಜನ ವ್ಯೂಸ್ ಬರ್ತಿಲ್ಲ ಅಂತಾನೆ ಯೂಟ್ಯೂಬ್ ಬಿಟ್ಬಿಡೋದು. ಇಲ್ಲಿ ಏನ್ ಗೊತ್ತಾ ಮ್ಯಾಟ್ರ್ ಆಗುತ್ತೆ, ಎಲ್ಲದಕ್ಕೂ ವ್ಯೂಸ್ ಬಂದ್ರೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ವ್ಯೂಸ್ ಬಂದ್ರೆ ಮಾಡಿಜನ್ ಆಗುತ್ತೆ, ವ್ಯೂಸ್ ಬಂದ್ರೆ ದುಡ್ಡು ಬರುತ್ತೆ. ಯೂಟ್ಯೂಬ್ ಮಾಡಿಜನ್ ಆಗಿರೋರ್ಗೂ ವ್ಯೂಸ್ ಬೇಕು, ಮಾಡಿಜನ್ ಆಗಕ್ ಮುಂಚೆನೂ ವ್ಯೂಸ್ ಬೇಕು. ಟೋಟಲ್ ಆಗಿ ವ್ಯೂಸ್ ಇದ್ರೆ ಮಾತ್ರ ನಾವು ಒಬ್ರು ಯೂಟ್ಯೂಬರ್ಸ್. ಓಕೆ, ನಮ್ಮ ವಿಡಿಯೋನ ಯಾವಾಗಲೂ ಜನ ನೋಡ್ತಿದ್ರೆ ಮಾತ್ರನೇ ನಮಗೆ ಏನೋ ಅರ್ನಿಂಗ್ಸ್ ಆಗುತ್ತೆ, ಇಲ್ಲ ಅಂದ್ರೆ ಅರ್ನಿಂಗ್ಸ್ ಆಗಲ್ಲ. ಹೌದು, ನಿಜ ಅಲ್ವಾ? ಎಲ್ಲ ಕಡೆ ಅಷ್ಟೇ, ಯಾವ ಪ್ಲಾಟ್ಫಾರ್ಮ್ ತೊಗೊಂಡ್ರು ಅಷ್ಟೇ ವ್ಯೂಸ್ ತುಂಬಾನೇ ಮುಖ್ಯ ಆಗುತ್ತೆ. ಹಂಗೆ ಸಬ್ಸ್ಕ್ರೈಬರ್ಸು ಇರಬೇಕಾಗುತ್ತೆ. ಅದೊಂದೇನು ಯೂಟ್ಯೂಬ್ ರೂಲ್ಸ್ ಪ್ರಕಾರ 1,000 ಇರಬೇಕು, ಅದು ಸೈಡ್ ಇಕ್ಕಣ. ಬಟ್ ಸಬ್ಸ್ಕ್ರೈಬರ್ಸ್ ಇದ್ದು ಕೂಡ ವ್ಯೂಸ್ ಬರಲಿಲ್ಲ ಅಂದರೆ ಚಾನಲ್ಲು ಡೆಡ್ ಆಗೋಗುತ್ತೆ. ಯಾವಕ್ಕೆ ಡೆಡ್ ಆಗುತ್ತೆ, ಏನಕ್ಕೆ ಡೆಡ್ ಆಗುತ್ತೆ, ಬನ್ನಿ ಅದ್ರ ಬಗ್ಗೆ ಬರತ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾನೆ. ಏನು ಡೆಡ್ ಆಗುತ್ತೆ, ಏನು ಕಾರಣಗಳೇನಿದೆ ಡೆಡ್ ಆಗೋಕ್ಕೆ ಅಂತಾನೆ ಬರುತ್ತಾ ವಿಡಿಯೋ ಹೇಳ್ತಾನೆ. ಮತ್ತೆ 1-2-3 ಚಾನಲ್ ಕೂಡ ತೋರಿಸ್ತೀನಿ, ನಮ್ಮ ಚಾನಲ್ ಕೂಡ ತೋರಿಸ್ತೀವಿ. ನಮ್ಮ ಚಾನಲ್ ತುಂಬ ಜನ ಕ್ವಶನ್ ಆಗ್ತಿದೆ, ನಿಮಗೆ ವ್ಯೂಸ್ ಬರ್ತಿಲ್ಲ, ನಿಮಗೆ ವ್ಯೂಸ್ ಬರ್ತಿಲ್ಲ, ಯಾಕೆ ವ್ಯೂಸ್ ಬರ್ತಿಲ್ಲ ಅಂತಾನು ಕೂಡ ಹೇಳ್ತೀನಿ ನಾವು. ಓಕೆನಾ? ಏನಕ್ಕೆ ಬರುತ್ತೆ, ಈ ತರ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ, ಚಾನಲ್ ಮಾಡಿರ್ತಾರೆ, ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇರುತ್ತೆ, ಆಮೇಲೆ ಇದಕ್ಕಿದಂಗೆ ವ್ಯೂಸ್ ಡೌನ್ ಆಗ್ಬಿಡುತ್ತೆ. ಇದಕ್ಕೆ ಕಾರಣಗಳೇನು, ಇದರ ಮಾಡ್ಕೊಂಡು ತುಂಬಾ ಕನ್ನಡ ಯೂಟ್ಯೂಬರ್ಸ್ಗಳು ಅರ್ಧಕ್ಕೆ ಡ್ರಾಪ್ ಆಗ್ಬಿಡ್ತಾರೆ, ಯೂಟ್ಯೂಬ್ ಬಿಟ್ಬಿಟ್ಟಾಗ್ಬಿಡ್ತಾರೆ. ಕೆಲವರು ನಿನ್ಗೂ ಹೇಳ್ತಿರ್ತಾರೆ ವ್ಯೂಸೇ ಬರ್ತಿವಲ್ಲೋ, ನಿನ್ಗೆ ಬರ್ತಿವಲ್ಲೋ, ನೀನ್ ಮಾತ್ರ ಯೂಟ್ಯೂಬ್ ಬಗ್ಗೆ ಸಜೆಷನ್ ಮಾಡ್ತಿಲ್ಲ ಅಂತಾನೆ ಹೇಳ್ತಾರೆ. ಇವತ್ತು ಇದ್ರ ಬಗ್ಗೆ ಎಲ್ಲದಕ್ಕೂ ಉತ್ತರ ಕೊಡ್ಬೇಕು ನೀನು. ಏನ್ ಕಾರಣ, ಏಂತ ಕಾರಣ ಅಂತ ಅಂದ್ರೆ, ಈಗ ತುಂಬಾ ಜನ ಏನ್ ಮಾಡ್ತಾರೆ, ವ್ಯೂಸ್ ಬರ್ತಿಲ್ಲ ಅಂತ ಕಂಟಿನ್ಯೂ ಮಾಡೋದಿಲ್ಲ. ಫಸ್ಟ್ ಫುಲ್ ಜೋಶಾಗಿ ಯೂಟ್ಯೂಬ್ ಬಂದ್ಬಿಡ್ತಾರೆ. ಯಾರ್ಯಾರ್ದು ಬೇರೆಯವ್ರ ವಿಡಿಯೋ ನೋಡ್ಕೊಂಡು ಚೆನ್ನಾಗಿ ದುಡಿಬಹುದು ಯೂಟ್ಯೂಬ್ ನಲ್ಲಿ ಅಂತ ಯೂಟ್ಯೂಬ್ ಮಾಡ್ತಾರೆ, ಒಂದ್ 10-20 ವಿಡಿಯೋ ಹಾಕ್ತಾರೆ. ಬಟ್ ಅವ್ರಿಗೆ ಜಾಸ್ತಿ ಏನೋ ಎಂಗೇಜ್ಮೆಂಟ್ ಬರೋದಿಲ್ಲ. ಎಂಗೇಜ್ಮೆಂಟ್ ಬಂದಿಲ್ಲ ಅಂತ ಅಂದ್ರೆ, ಜಾಸ್ತಿ ವ್ಯೂಸ್ ಬಂದಿಲ್ಲ ಅಂತಂದ್ರೆ ಅವ್ರಿಗೂ ಡಿಪ್ರೆಷನ್ ಆಗುತ್ತೆ. ಇದೇ ತರ ಅವ್ರಿಗೆ ಆ ಒಂದ್ ಏನಿದೆ ಜೋಶ್ ಇತ್ತು ಫಸ್ಟ್, ಹಂಗ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ವ್ಯೂಸ್ ಬರ್ತಿಲ್ಲ ಅಂತಂದ್ರೆ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಏನ್ ಮಾಡ್ತಾರೆ, ವಿಡಿಯೋ ಹಾಕದ್ನೆ ಅವರು ಡಿಲೇ ಮಾಡ್ತಾ ಇರ್ತಾರೆ. ಫಸ್ಟ್ ಡೈಲಿ ವಿಡಿಯೋ ಹಾಕ್ತಿದ್ರು, ಈಗ ನೆಕ್ಸ್ಟ್ 2-3 ದಿವಸಕ್ಕೆ ಒಂದ್ ವಿಡಿಯೋ, ವಾರಕ್ಕೊಂದ್ಸತಿ ವಿಡಿಯೋ, ಈ ತರ ತಿಂಗ್ಳಿಗೊಂದ್ಸತಿ ಮತ್ತೆ ಯೂಟ್ಯೂಬೇ ಬಿಟ್ಬಿಡ್ತಾರೆ. ಬಿಕಾಸ್ ವ್ಯೂಸ್ ಬರ್ತಿಲ್ಲ. ಯಾಕೆ, ನೀವ್ ಫಸ್ಟ್ ನೋಡ್ಕೊಬೇಕು, ಕರೆಕ್ಷನ್ಸ್ ಎಲ್ಲ ಮಾಡ್ಕೊಬೇಕು. ನಿಮ್ ಕಂಟೆಂಟ್ ಸರಿ ಇಲ್ವಾ, ನಿಮ್ ಟಾಕಿಂಗ್ ಸ್ಟೈಲು, ಟಾಕಿಂಗ್ ರೀತಿ, ಅಥವಾ ನೀವೇನ್ ಮಾಡಿದಿರ ಎಡಿಟಿಂಗು, ತಮ್ನೇಲು, ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಸೊ ದಿನ ನಮ್ದು ನೋಡಿ, ಫಸ್ಟ್ ವಿಡಿಯೋ ಹೆಂಗಿತ್ತು, ಈಗ ಹೆಂಗಿದೆ ಅಂತ. ಸೊ ಇಂಪ್ರೂವ್ಮೆಂಟ್ಸ್ ಇದೆ. ಈ ತರ ನೀವು ದಿನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗಿದ್ರೆ ಒಳ್ಳೇದು. ಫಸ್ಟ್ ಆಫ್ ಆಲ್ ನಮ್ಗೆ ವ್ಯೂಸ್ ಬರ್ತಿದೆ ಯಾಕಂತ ಅಂದ್ರೆ, ಬಿಕಾಸ್ ಚಿಕ್ಕ ಹುಡುಗ ಅಂತ ವಿಡಿಯೋ ನೋಡಿದಿಲ್ಲ. ಪಾಯಿಂಟ್ 1. ಪಾಯಿಂಟ್ 2, ನಾವು ಫ್ರೀಕ್ವೆಂಟ್ ಆಗಿ ವಿಡಿಯೋಸ್ ಆಗ್ತಿಲ್ಲ. ಬಿಕಾಸ್ ನನ್ನ ಸ್ಟಡೀಸ್ ಮೇಲೆ ಜಾಸ್ತಿ ನಾನು ಫೋಕಸ್ ಮಾಡ್ತಾ ಇದೀನಿ. ಸ್ಯಾಟರ್ಡೆ ಸಂಡೇ ಅಷ್ಟೇ ನನಗೆ ಸೇಮ್ ಟೈಮ್ ಸಿಗೋದು ವಿಡಿಯೋ ಮಾಡೋದಕ್ಕೆ. ಸೊ ಅಲ್ಲಿ ಬಂದು ವಿಡಿಯೋ ಮಾಡ್ತೀನಿ. ವಾರಕ್ಕೆ 1-2 ವಿಡಿಯೋಸ್ ಬರ್ಬೋದು ಅಷ್ಟೇ, ಅದಾದ್ಮೇಲೆ ಬರೋದಿಲ್ಲ. ಬಿಕಾಸ್ ಜಾಸ್ತಿ ನಾನು ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ತೀನಿ. ಇದರಿಂದ ನಂಗೆ ವ್ಯೂಸ್ ಬರುತ್ತೆ 2 ಕಾರಣದಿಂದ. ಆದ್ರೆ ಇವರೆಲ್ಲ ಏನ್ ಮಾಡ್ತಾರೆ, ಯೂಟ್ಯೂಬರ್ಸ್ ಎಲ್ಲ ಮಿನಿಮಮ್ ನಿಮ್ಗೆ 2 to 3 hours ಏನೋ ಫ್ರೀ ಟೈಮ್ ಇರ್ಬೇಕು ಯೂಟ್ಯೂಬ್ ಮಾಡ್ತೀರಾ ಅಂತ ಅಂದ್ರೆ. ಹೌದು, ಫಾರ್ ಡೇ 2 to 3 hours ಇರ್ಲೇಬೇಕು. ಫ್ರೀ ಟೈಮ್ ಇಲ್ಲ ಅಂತ ಅಂದ್ರೆ ಹೇಗೆ ಹೇಳಿ? ಕನ್ಸಿಸ್ಟೆಂಟ್ ಇರ್ಬೇಕು, ನೀವು ಕನ್ಸಿಸ್ಟೆಂಟ್ ಆಗ್ತಾ ಇರ್ಬೇಕು ವಿಡಿಯೋಸ್. ಅಷ್ಟೇ ಅಲ್ಲ, ನೀವು ನೋಡ್ಕೊಬೇಕು. ಇದ್ರಲ್ಲಿ ನೋಡಿ ಚಾನಲ್ ತೋರಿಸಿ ನಿಮ್ಗೆ ಇಲ್ಲಿ, ಕುಕ್ ವಿತ್ ಸುರೇಖಾ ಕನ್ನಡ. ಸೊ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಇವ್ರೇನ್ ಮಾಡಿದ್ದಾರೆ, ಈ ತರ ಎಲ್ಲ ನೀವು ಮಾಡ್ತಿದಾರೆ ನೋಡಿ. ಇಲ್ಲಿ ಎಷ್ಟೋ ಸಬ್ಸ್ಕ್ರೈಬರ್ಸ್ ನೋಡಿ, 36 ಸಬ್ಸ್ಕ್ರೈಬರ್ಸ್, 99 ವಿಡಿಯೋಸ್. ಓಲ್ಡೆಸ್ಟ್ ಹೋಗೋಣ ಬನ್ನಿ. ಎಷ್ಟು 2 months ಇಂದ ಮಾಡ್ತಾ ಇದಾರೆ ಇವ್ರು. ನೋಡಿ ಈ ತರ ಮಾಡ್ಕೊಂಡು ಹೋಗ್ತಾ ಇದಾರೆ. ನೋಡಿ ಇಷ್ಟಿಷ್ಟು ವ್ಯೂಸ್ ಹೋಗ್ತಾ ಐತೆ. ಈಗ ಏನೋ 29, 28, 19, 120 ಈ ತರ ವ್ಯೂಸ್ ಹೋಗ್ತಾ ಇತ್ತು ನೋಡಿ. ಪಾಪ್ಯುಲರ್ ವಿಡಿಯೋ ನೋಡೋಣ. ಈಗ ನೋಡಿ 7.1K ಹೋಗೈತೆ. ಹಿಂಗೆಲ್ಲ ಹೋಗ್ತಾ ಐತೆ. ಬಟ್ ಈಗ ಏನ್ ಮಾಡಿದಾರೆ ನೋಡಿ, ಡಿಲೇ ಮಾಡ್ತಿದ್ರು ವಿಡಿಯೋಸ್ ಹಾಕೋದು. ಮತ್ತೆ ಇವ್ರೇನ್ ಮಾಡ್ಬೇಕು ಗೊತ್ತಾ, ತಮ್ನೇಲ್ ಇಂಪ್ರೂವ್ಮೆಂಟ್ಸ್ ಬೇಕು ನೋಡಿ. ತಮ್ನೇಲ್ ಇಂಪ್ರೂವ್ಮೆಂಟ್ಸ್ ಇಲ್ಲ ಅಲ್ಲಿ. ಮತ್ತೆ ವಿಡಿಯೋ ಎಡಿಟಿಂಗ್ ಕೂಡ ಅಷ್ಟೇ ನೋಡಿ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನ್ ಮಾಡ್ತೀರಾ ನೀವು, ಯಾಕೆ ಈ ತರ ಎಲ್ಲ ನೀವು ಹ್ಯಾಶ್ ಟ್ಯಾಗ್ ಹಾಕ್ತಿರೋ ಟೈಟಲ್, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಈ ತರ ಹಾಕ್ಬಾರ್ದು. ಓಕೆ, ಮೇನ್ ಏನೋ ಪ್ರಾಬ್ಲಮ್ ಇದು. ನೀವು ಪೂರ್ತಿ ನೀವು ಉದಾಹರಣೆಗೋಸ್ಕರ ಯೂಟ್ಯೂಬ್ ನಲ್ಲಿ ಎಲ್ಲ ಒಂದು ವಿಡಿಯೋ ಹೇಗೆ ಸಜೆಸ್ಟ್ ಮಾಡತ್ತ ಅಂತಾರೆ, ಬೇರೆ ಹ್ಯಾಶ್ ಟ್ಯಾಗ್ ಇರೋ ಟೈಟಲ್. ಏನ್ ಅರ್ಥ ಆಗುತ್ತೆ ಹ್ಯಾಶ್ ಟ್ಯಾಗ್ಸ್ ಅಲ್ಲಿ ಹೇಳಿ ಫ್ರೆಂಡ್ಸ್, ಅಲ್ವಾ? ನೋಡಿ ಇಲ್ಲಿ ಹ್ಯಾಶ್ ಟ್ಯಾಗ್ ವಿತ್ ಸುರೇಖಾ ಕನ್ನಡ, ಹ್ಯಾಶ್ ಟ್ಯಾಗ್ ಘಾಟಿ, ಹ್ಯಾಶ್ ಟ್ಯಾಗ್ ನ್ಯೂ ಸ್ಟೈಲ್. ಇದರಿಂದ ಏನಾದ್ರು ಅರ್ಥ ಆಯ್ತಾ ಹೇಳಿ? ಅದ್ರ ಟೈಟಲ್ ನೋಡಿ, ಟೇಸ್ಟಿ ಘಾಟಿ ರೆಸಿಪಿ, ಟ್ರೆಡಿಷನಲ್ ಘಾಟಿ ರೆಸಿಪಿ ಇನ್ ಕನ್ನಡ. ಇದೇನೋ ಅರ್ಥ ಆಯ್ತೇನೋ, ಟ್ರೆಡಿಷನಲ್ ಘಾಟಿ ರೆಸಿಪಿ ಮಾಡ್ದವ್ರು ಕನ್ನಡದ ಲ್ಯಾಂಗ್ವೇಜ್ ಅಲ್ಲಿ ಅಂತ ಗೊತ್ತಾಗುತ್ತೆ. ಆದ್ರೆ ಅದರಲ್ಲಿ ಹ್ಯಾಶ್ ಟ್ಯಾಗ್ಸ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ? ಇದು ನೀವು ಮೇನ್ ತಪ್ಪು ಮಾಡ್ತಾ ಇರೋದು. ಮತ್ತೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಹಾಕಿ ನೋಡಿ. ಇವ್ರು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಹಾಕ್ತಾನೆ ಇಲ್ಲ. ಅವ್ರು ಇಷ್ಟೇ ವಿಡಿಯೋಸ್ ಹಾಕಿರೋದು, ಎಷ್ಟು 2 months ಇಂದ ಎಷ್ಟು ವಿಡಿಯೋಸ್ ನೋಡ್ತಾ ಇರ್ಬೋದು ಅಲ್ಲಿ. ಹೌದು, 3ನೇ ತಿಂಗಳು ಆಲ್ಮೋಸ್ಟ್. ಈಗ ನೋಡಿ ಇಷ್ಟೇ ಇವ್ರು ಹಾಕಿರೋ ವಿಡಿಯೋಸ್. ಸೊ ಈ ತರ ನೀವು ಡಿಲೇ ಮಾಡ್ಕೊಂಡ್ಬಿಡ್ತೀರಾ ಯೂಟ್ಯೂಬರ್ಸ್. ಈ ತರ ನೀವು ಎಲ್ಲ ವಿಡಿಯೋಸ್ ಹಾಕೊಂಡು ನೋಡಿ. ಇಲ್ಲಿ ಮುಂಚೆಲ್ಲ ಅಷ್ಟು ವ್ಯೂಸ್ ಬರ್ತಿತ್ತು, ಒಂದೊಂದು ವಿಡಿಯೋ ಅಷ್ಟೊಂದು ಹೋಗಿಲ್ಲ.
ಒಂದು 7.1K ಹೋಗ್ಬಿಟ್ಟೈತೆ ಅದು ನೋಡಿ ಪಾಪ್ಯುಲರ್ ಹೌದು 7.1K ಹೋಗ್ಬಿಟ್ಟೈತೆ. ಮನ್ಸ್ ಮಾಡಿದ್ರು ಅವ್ರು ಕಂಟಿನ್ಯೂ ಮಾಡ್ಬೋದು ನೋಡಿ. ಇದೆ 2 months ಬ್ಯಾಕ್ ಹೌದು ಆರಾಮಾಗಿ ಇವ್ರು ಮಾಡ್ಬೋದಿತ್ತು, ಚೆನ್ನಾಗ್ ವೈರಲ್ ಆಗಿತ್ತು. ಅದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರು ಇವ್ರು. ಹೌದು ನೋಡಿ ಇಲ್ಲಿ 1 month ಗ್ಯಾಪ್ ಕೊಟ್ಟಿದ್ರಿ ನೋಡಿ, ಇಲ್ಲಿ 2 months 1 month, ಸೊ 1 month ಗ್ಯಾಪ್ ಇಲ್ಲಿ. ಆದ್ರೆ ನೋಡಿ ಇಲ್ಲಿ ಕನ್ಸಿಸ್ಟೆಂಟ್ 2 months ನೋಡಿ ಇಲ್ಲಿ ಎಲ್ಲ 2 months, ಬಟ್ ಅಲ್ಲಿ ಏನೋ 1 month ಗ್ಯಾಪ್ ಬಂದಿದೆ ಅಲ್ಲಿ. ಓಕೆ ನೋಡ್ತಾ ಇರ್ಬೋದಲ್ಲ. ಮತ್ತೆ ಇವ್ರು ನೋಡಿ ಇಷ್ಟೇ ವಿಡಿಯೋಸ್ ಹಾಕಿರೋದು, ಬಟ್ ಶಾರ್ಟ್ಸ್ ನೋಡಿ ಎಷ್ಟು ಹಾಕಿದ್ದಾರೆ ನೋಡಿ. ಇದರಿಂದ ಇಲ್ಲಿ ಡೈವರ್ಟ್ ಆಗ್ಬಿಡ್ತೀರಿ ನೋಡಿ ನೀವು. 64, 6, 5, 6, 7, 4 ಇಷ್ಟು ವ್ಯೂಸ್ಗೋಸ್ಕರ ನೀವು ಶಾರ್ಟ್ಸ್ ಮಾಡ್ತೀರಾ ನೋಡಿ. ನೀವೇನ್ ಅನ್ಕೊಂಡ್ಬಿಡ್ತೀರಾ ಶಾರ್ಟ್ಸ್ ಅಲ್ಲಿ ಜಾಸ್ತಿ ಜನ ಇರ್ತಾರೆ, ಜಾಸ್ತಿ ಜನ ವೈರಲ್ ಆಗ್ಬಿಡ್ತಾರೆ ಅಂತ. ಅಂದ್ರೆ ಇದು ಚಾನಲ್ ಡೆಡ್ ಆಗಿದೆ ಈಗ, ಚಾನಲ್ ಪೂರ್ತಿ ಡೆಡ್ ಆಗ್ಬಿಟ್ಟಿದೆ. 13 ದಿವಸ ಆಗಿದೆ 2 ವ್ಯೂಸ್ ಬಂದಿರೋದು. ಅದು ನಾವು ಪ್ಲೇ ಮಾಡೋದಕ್ಕೆ ಫಸ್ಟ್ ಒಂದೇ ವ್ಯೂಸ್ ಇದ್ದಿದ್ದು, ನಾನ್ ಪ್ಲೇ ಮಾಡಿದ್ಕೆ ಅದೊಂದು ವ್ಯೂಸ್ ಸೇರ್ಬೋದು. ಈಗ 3 ಆಯ್ತು. 13 ದಿವಸಕ್ಕೆ ಒಂದು ವಿಡಿಯೋನೂ ಹಾಕಿಲ್ಲ ಅಂದ್ರೆ ಎಲ್ಲಿಂದ ಯೂಟ್ಯೂಬ್ ಸಜೆಷನ್ ಮಾಡುತ್ತೆ? ಭರತ್ ಅದೇ ಹೇಳ್ತಿರೋದು, ಯೂಟ್ಯೂಬ್ ಏನಂತ ಸಜೆಷನ್ ಮಾಡುತ್ತೆ. ಬನ್ನೀಗ ಭರತ್ ಈಗ ಯೂಟ್ಯೂಬ್ ನಿನ್ ವಿಡಿಯೋನ ಇದೇ ರೀತಿ ಚಾನಲ್ ಡೆಡ್ ಆಗಿದೆ, ಈಗ ಇದನ್ನ ರಿಕವರಿ ಮಾಡ್ಕೊಂಡಿದ್ರೆ ನಾವು ವಿಡಿಯೋ ಜಾಸ್ತಿ ಆಗ್ತಾ ಇರ್ಬೇಕು, ವಿಡಿಯೋ ಜಾಸ್ತಿ ಆಗ್ತಾ ಇರ್ಬೇಕು. ಆಮೇಲೆ ನೋಡಿ ಭರತ್ ಹೇಳ್ದ ಟೈಟಲ್ ಅಲ್ಲಿ ಹ್ಯಾಶ್ಟ್ಯಾಗ್ಸ್. ಯಾರಾದ್ರೂ ನೀವುಗಳು ಹೊಸಬ್ರಾಗಿರ್ತೀರ, ಈಗ ಯೂಟ್ಯೂಬ್ ಬಂದು ಆಗ್ಲಿ ಎಲ್ಲೇ ಬರ್ಲಿ ಗೂಗಲ್ ಅಲ್ಲಿ ಆಗ್ಲಿ ಹ್ಯಾಶ್ಟ್ಯಾಗ್ ಟೆಕ್ ವಿತ್ ಭರತ್ ಅಂತ ಸರ್ಚ್ ಮಾಡ್ತೀರಾ? ಇಲ್ಲ ತಾನೇ? ಟೆಕ್ ವಿತ್ ಭರತ್ ಅಂತ ತಾನೇ ಸರ್ಚ್ ಮಾಡೋದು. ಇಲ್ವಾ ಏನಾದ್ರು ರೆಸಿಪಿ ಬಿರಿಯಾನಿ ಮಾಡೋದು ಹ್ಯಾಶ್ಟ್ಯಾಗ್ ಹಾಕ್ತೀರಾ? ಇಲ್ಲ ತಾನೇ? ಬಿರಿಯಾನಿ ಮಾಡೋದು ಹೇಗೆ, ದಮ್ ಬಿರಿಯಾನಿ ಮಾಡೋದು ಹೇಗೆ, ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತಾನೆ ತಾನೇ ಹಾಕೋದು. ನೀವು ಹ್ಯಾಶ್ಟ್ಯಾಗ್ಸ್ ಎಲ್ಲ ಹಾಕ್ಬೇಕು ಬರೋದು. ಮೇನ್ ಆಗಿ ಹ್ಯಾಶ್ಟ್ಯಾಗ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೇಕು. ನೀವು ಟೈಟಲ್ ಅಲ್ಲಿ ಹಾಕ್ತಾರೆ ವ್ಯೂವರ್ಸ್ ಕನ್ಫ್ಯೂಸ್ ಆಗ್ಬಿಡುತ್ತೆ, ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ವ್ಯೂವರ್ಸ್ಗೂ ಅಷ್ಟೇ, ಯೂಟ್ಯೂಬ್ ಆಲ್ಗೊರಿಥಮ್ಗೂ ಅಷ್ಟೇ ಅರ್ಥ ಆಗೋದಿಲ್ಲ, ಅದಕ್ಕೆ ಆಲ್ಗೊರಿಥಮ್ ಕನ್ಫ್ಯೂಸ್ ಆಗುತ್ತೆ. ನೀವು ಅದೆಲ್ಲ ಏನ್ ಗೊತ್ತಾ, 2-3 years ಬ್ಯಾಕ್ ಇತ್ತು ಆ ತರ ಹ್ಯಾಶ್ಟ್ಯಾಗ್ಸ್ ಹಾಕೋದು ಇದರಲ್ಲಿ ಟೈಟಲ್. ಎಷ್ಟು ಬೇಕಾದ್ರೂ ವೈರಲ್ ಆಗ್ತೈತಿ, ಈಗ ಆಗಲ್ಲ. ಈಗ ಫುಲ್ ಆಲ್ಗೊರಿಥಮ್, ಆಲ್ಗೊರಿಥಮ್. ಓಕೆನಾ? ನಿಮ್ ವಿಡಿಯೋ 3 ದಿವಸ 4 ದಿವಸ ಹಾಕ್ಲಿಲ್ಲ ನಿಮ್ ಯೂಟ್ಯೂಬ್ ಸಜೆಷನ್ ಮಾಡೋದು ನಿಲ್ಸುತ್ತೆ. ಇವರೆಲ್ಲ ಯೂಟ್ಯೂಬ್ ಬಿಟ್ಟಿದ್ದಾರೆ ಅಂತ. ಯಾಕಂದ್ರೆ ಕೋಟ್ಯಾಂತರ ಜನ ಯೂಟ್ಯೂಬರ್ಸ್ ವಿಡಿಯೋಸ್ ಹಾಕ್ತಾ ಇರ್ತಾರಲ್ವಾ ಭರತ್, ಅವ್ರು ವಿಡಿಯೋ ಸಜೆಷನ್ ಮಾಡ್ತಾರೆ. ಯಾವಾಗ ಡೈಲಿ ವಿಡಿಯೋ ಕನ್ಸಿಸ್ಟೆನ್ಸಿ ಆಗ್ತಿರ್ತಾರೆ, ಆಲ್ಗೊರಿಥಮ್ ಏನ್ ಮಾಡ್ತಾರೆ, ಅವ್ರ ವಿಡಿಯೋ ಸಜೆಷನ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಬಟ್ ಈಗ ನಿಮ್ ವಿಡಿಯೋದಲ್ಲಿ ಹೆಂಗೆ, ಯಾಕೆ ವ್ಯೂಸ್ ಸ್ವಲ್ಪ ಡೌನ್ ಇದೆ, ಇದೇ ವಿಡಿಯೋ ಫುಲ್ ಟೈಟ್ ಆಗಿದೆ ಅಂತ. ನಿನ್ ಚಾನಲ್ ಏನ್ ಟೈಟ್ ಆಗಿಲ್ಲ, ಆದ್ರೆ ವ್ಯೂಸ್ ಬರ್ತಿಲ್ಲ ಅಂದ್ರೆ ನೀನ್ ಚಿಕ್ಕ ಹುಡುಗ ಅಂತ ಹೇಳಿದೆ. ನಮ್ಗೆ ಕೆಲವರು ಹೇಳಿದ್ರು, ಮೆಸೇಜ್ ಮಾಡಿದ್ರು, ಒಂದು ಲೇಡೀಸ್ 3-4 ಜನ, ಸರ್ ಭರತ್ ಒಂದು ತಮ್ನಿಲ್ಲಿ ಭರತ್ ಫೋಟೋ ಹಾಕ್ಬಿಡಿ ಸರ್, ನಿಮ್ ಫೋಟೋ ಹಾಕಿ 100% ವ್ಯೂಸ್ ಬರುತ್ತೆ, ಸಿಕ್ಕಾಪಟ್ಟೆ ಒಳ್ಳೆ ಕಂಟೆಂಟ್ ಕೊಡ್ತೀರಾ ನೀವು, ಯಾರು ಮಾಡೋದ ಆ ತರ ವಿಡಿಯೋಗಳು ಮಾಡ್ತೀರಾ, ಅಷ್ಟು ಬೇಗ ಅಪ್ಡೇಟ್ ಕೊಡ್ತೀರಾ, ನಾನು ನೋಡ್ತೀನಿ. ಹಿಂದಿಲಿ ಕೂಡ ಫಸ್ಟ್ ಆಗಿ ಕೊಡಲ್ಲ, ಫಸ್ಟ್ ನೀವು ಮಾಡ್ತೀರಾ, ಆಮೇಲೆ ಎಲ್ಲ ಯೂಟ್ಯೂಬರ್ಸ್ ಅಪ್ಡೇಟ್ಗಳು ವಿಡಿಯೋ ಮಾಡ್ತಾರೆ. ತುಂಬಾ ಯೂನಿಕ್ ಆಗಿ ಮಾಡ್ತಿದ್ದೀರಾ. ಬಟ್ ಚಿಕ್ಕ ಹುಡುಗ ಅಂತ ಫೋಟೋ ನೋಡಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ನೆಗ್ಲೆಕ್ಟ್ ಮಾಡಿದ್ದೀನಿ ಸರ್. ಆಮೇಲೆ ನೋಡೋಣ ಅಂತ ಕ್ಲಿಕ್ ಕೊಟ್ಟೆ, ಆಮೇಲೆ ನಿಮ್ಮ ಚಾನಲ್ ಎಡಿಟ್ ಆಗಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾರೆ. ನಾನು ಹೇಳಿದೆ ಇರ್ಲಿ ಮೇಡಮ್, ಸ್ಲೋಲೇ ಹೋಗ್ಲಿ, ಅದು ಭರತನ್ ಚಾನಲ್ ಪರವಾಗಿಲ್ಲ, ಚಿಕ್ಕ ಹುಡುಗ ಅಂತ ಜನ ನಿಮ್ಮಂಥವ್ರಿಂದ ಒಂದು 4 ಜನ ರೀಚ್ ಆಗಲಿ, ಪರವಾಗಿಲ್ಲ, ಸ್ಲೋಗೆ ಒಂದು ಚಾನಲ್ ಕ್ಲಿಕ್ ಆಗಲಿ. ಅವನು ಓದ್ತಾ ಇದ್ದಾನೆ, ಏಕ್ದಮ್ ಚಾನಲ್ ಕ್ಲಿಕ್ ಆಗಿಬಿಟ್ರು ಚಾನಲ್ ಹೋಗ್ತಿದ್ದೆ ಅಂತ ಓದೋ ಕಡೆನೂ ಗಮನ ಬಿಟ್ಬಿಟ್ರೆ ಅಲ್ಲೇ ಹೋಗ್ಬಿಡುತ್ತಲ್ಲ, ಎಜುಕೇಶನ್ ಆಗ್ಬಿಡುತ್ತೆ ಅಂತ ನಾನು ಅದಕ್ಕೆ ಸುಮ್ಮನೆ ಇದ್ದೀನಿ. ಓಕೆನಾ? ಎಷ್ಟೊಂದು ಜನ ನನಗೂ ಸಜೆಷನ್ ಮಾಡ್ರು, ಸರ್ ನಿಮ್ಮ ಫೋಟೋ ಹಾಕಿ 100% 1000 ವ್ಯೂಸ್ 2000 ವ್ಯೂಸ್ ಒಂದೇ ಬರುತ್ತೆ, ಯಾಕಂದ್ರೆ ನೀವು ಕೊಡ್ತಿರೋ ಕಂಟೆಂಟ್ ಆಗಿದೆ ಅಂತ. ಅರ್ಥ ಆಯ್ತಲ್ವಾ? ಭರತ ಚಿಕ್ಕ ಹುಡುಗ ಅಂತ ಒಂದು ವಿಡಿಯೋ ನೋಡ್ತೀರಾ, 1 ಪಾಯಿಂಟ್. 2ನೇ ಪಾಯಿಂಟ್, ಟೆಕ್ ಚಾನಲ್ ಇದು. ಯೂಟ್ಯೂಬ್ಗೆ ಇನ್ಫಾರ್ಮೇಶನ್ ಬೇಕಾದವ್ರು ಮಾತ್ರ ನೋಡ್ತಾರೆ. ಅರ್ಥ ಆಯ್ತಾ? ಬೇರೆ ಯಾರು ನೋಡಲ್ಲ. ಎಂಟರ್ಟೈನ್ಮೆಂಟು, ಕಾಮಿಡಿ ಮಾಡೋದು ಆ ಥರದವರೆಲ್ಲ ನಮ್ಮ ವಿಡಿಯೋ ನೋಡಲ್ಲ. ಓಕೆನಾ? ಅವ್ರಿಗೇನು ಬೇಕು, ಯಾರು ಯೂಟ್ಯೂಬಲ್ಲಿ ಸಮಸ್ಯೆ ಇದೆ, ಯೂಟ್ಯೂಬ್ ಮಾಡೋದು ಹೇಗೆ, ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಹೇಗೆ ಅನ್ನೋರು ಮಾತ್ರ ಗೊತ್ತಿದ್ರು. ಅದನ್ನು ಎಸ್ಪೆಷಲಿ ಎಲ್ಲ ಗೊತ್ತಿರೋದು, ಭರತನ್ ತರ ಗೊತ್ತಿರೋದು ಬಂದು ನೋಡ್ತಾರಾ? ಇವಾಗ ಏನು ಬೇಡಪ್ಪ, ಟೆಕ್ಕಿನ್ ಸತಿ ಬಂದು ನೋಡ್ತಾರ ನಮ್ಮ ವಿಡಿಯೋ. ಇವನು ಡಾಕ್ಟರ್ ಬ್ರೋ ಬಂದು ನೋಡ್ತಾನ, ಇಲ್ಲಿ ನೀವೇ ಎಷ್ಟು ಅವರೆಲ್ಲ ಬಂದು ನೋಡ್ತಾರ ನಮ್ಮ ವಿಡಿಯೋ? ನೋಡಲ್ಲ. ಅವರೆಲ್ಲ ಆಲ್ರೆಡಿ ಯೂಟ್ಯೂಬರ್ಸ್. ಈಗ ಹೊಸ ಯೂಟ್ಯೂಬರ್ಸ್ಗಳು ಮಾತ್ರ ನೋಡ್ತಾರೆ. ಯಾವಾಗ ತಿಂಗಳಿಗೆ ಒಂದು ಸ್ವಲ್ಪ ಹೊಸ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಬೋದಂತೆ, ಅರ್ನಿಂಗ್ ಮಾಡ್ಬೋದಂತೆ, 3-4 ಅವರ್ ನಂಗೆ ಟೈಮ್ ಇದೆಯಂತೆ ಅಂತ ಬರ್ತಾರೆ ನೋಡಿ, ಅಂಥವ್ರು ನಮ್ಮ ವಿಡಿಯೋ ಸಿಕ್ಕಿದಾಗ ವ್ಯೂಸ್ ಹೋಗೋದು ಹೊರತು ಇಲ್ಲಾಂದ್ರೆ ಹೋಗಲ್ಲ. ಅದಕ್ಕೆ ಹೇಳಿದ್ರು, ಯೂಟ್ಯೂಬ್ ಫ್ಯೂಚರ್ನಲ್ಲಿ ಟೆಕ್ ಚಾನಲ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಟೆಕ್ ಯೂಟ್ಯೂಬ್ ಬಗ್ಗೆ, ಅದರಲ್ಲೂ ಎಸ್ಪೆಷಲಿ ಯೂಟ್ಯೂಬ್ ಇನ್ಫಾರ್ಮೇಶನ್ ಕೊಡೋದನ್ನ ಮಾಡಕ್ಕೆ ಹೋಗ್ಬೇಡಿ. ಹೋಗಲ್ಲ ವ್ಯೂಸು. 4-5 ಥರ ವಿಡಿಯೋ ಮಾಡ್ರೆ ಹೋಗೋದು. ಒಂದೇನು ಯೂಟ್ಯೂಬಲ್ಲಿ ಅಪ್ಡೇಟ್ ಬಂದರೆ ಸ್ವಲ್ಪ, ಅದು ಬಿಟ್ಟರೆ 1K ಸಬ್ಸ್ಕ್ರೈಬ್ 4000 ವಾಚ್ ಅವರ್ಸು, ಆಮೇಲೆ ಯೂಟ್ಯೂಬ್ ಬಿಟ್ಬಿಟ್ಟೆ ಅಂತ ಹೇಳಬೇಕು, ಆಮೇಲೆ ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ ಅಂತ ಹೇಳಬೇಕು, ಯೂಟ್ಯೂಬ್ನಲ್ಲಿ ದುಡ್ಡು ಬಂತು, ಇಷ್ಟು ದುಡ್ಡು ಬಂತು ಅಂತ ಪಿನ್ ಹಿಡ್ಕೊಂಡು ಇಲ್ಲ ಇದು ಹಿಡ್ಕೊಂಡು ತೋರಿಸ್ಬೇಕು. ನೀವು ನೋಡಿ ಬೇಕಾದ್ರೆ ಇಷ್ಟೇ ವಿಡಿಯೋಗಳು ಜಾಸ್ತಿ ಜನದ್ದು ಚಾನಲ್ ಕ್ಲಿಕ್ ಆಗಿರೋದು. ಫಸ್ಟ್ ಎಲ್ಲ ಎಡಿಟಿಂಗ್ ಮಾಡೋದು ಹೋಗ್ತಾ ಇತ್ತು, ಎಲ್ಲ ಮಾಡೋದು ಹೋಗ್ತಿತ್ತು. ಈಗ ಎಲ್ಲ ಏನಿಲ್ಲ, ಸಿಂಪಲ್ ಆಗ್ಬಿಡುತ್ತೆ ಎಲ್ಲ. ಬಂದ್ಮೇಲೆ ತಮ್ನಿಲ್ ಮಾಡೋದು ಹೋಗ್ತಾ ಇತ್ತು, ಈಗ ತಮ್ನಿಲ್ ಮಾಡೋದು ಎಲ್ಲಿ ಹೋಗುತ್ತೆ ಹೇಳಿ? ತಮ್ನಿಲ್ ಮಾಡೋದು ಹೇಳ್ಕೊಡೋಂಗೆ ಇಲ್ಲ ಅಲ್ವಾ? ಅವರ
ತುಂಬಾ ಕಂಟೆಂಟ್ ಕಮ್ಮಿ ಆಗ್ತಾ ಇದೆ ಯಾವುದು ಟೆಕ್ ಚಾನಲ್ಸ್, ಅದು ಯೂಟ್ಯೂಬ್ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಅದಕ್ಕೆ ಮಾಡಕ್ ಹೋಗ್ಬೇಡಿ ಅಂತ ನಾನು ವಿಡಿಯೋನೇ ಮಾಡಿದೀನಿ. ಬನ್ನಿ ಈಗ ನಮ್ದೇ ತೋರ್ಸೋಣ, ಯೂಟ್ಯೂಬ್ ಎಲ್ಲಿ ನಮ್ ಚಾನಲ್ ಡೆಡ್ ಆಗ್ತಿದೆ ಅಂತ ಹೆಂಗ್ ಕಂಡು ಹಿಡಿಯೋದು ಅಲ್ವಾ ಭರತ್? ಭರತ್ ತೋರಿಸು ಭರತ್ ಅವ್ರಿಗೆ. ನೋಡ್ತಾ ಇರ್ಬೋದಲ್ಲ ಇಲ್ಲಿ, ನೀವೇನ್ ಮಾಡ್ಬೇಕಿಲ್ಲಿ ಅನಾಲಿಟಿಕ್ಸ್ ಅಲ್ಲಿ ಬನ್ನಿ. ಅನಾಲಿಟಿಕ್ಸ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಭರತನ ವಿಡಿಯೋ ನೋಡಿ 798 ಲಾಸ್ಟ್ 9 ಅಪ್ಡೇಟ್ ವಿಡಿಯೋ ಮಾಡ್ದು ಒಂದ್ ವಾರ ಹಿಂದೆ. ಅದಕ್ಕೆ 798 ವ್ಯೂಸ್ ಬಂದಿದೆ, ಎಲ್ಲ ಗ್ರೀನ್ ಮಾರ್ಕ್ ಇದೆ ನೋಡಿ. 45 ವಾಚರ್ಸ್ ಸಿಗಿದೆ, 5 ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಇದ್ರಲ್ಲಿ ನಾವು ₹67.73 ದುಡ್ದಿದೀವಿ. ಓಕೆನಾ? ಇದಾಯ್ತು. ಇದು ಇಲ್ಲಿಗೆ ಯೂಟ್ಯೂಬ್ ವಿಡಿಯೋ ಸಜೆಷನ್ ಮಾಡ್ತೀನಿ. ಇಲ್ಲಿ ಅರ್ಥ ನೋಡಿ ಇಲ್ಲಿ ರೆಕಮೆಂಡೇಶನ್ಸ್ ಇದೆ 78.2 ಇಷ್ಟು ವ್ಯೂಸ್ ಬಂದಿದೆ, ಮತ್ತೆ ಇಷ್ಟು ವ್ಯೂಸ್ ಬಂದಿದೆ. ಮತ್ತೆ ಯೂಟ್ಯೂಬ್ ಹೋಮ್ ಇಂದ ಅದರಲ್ಲಿ ರೆಕಮೆಂಡೇಶನ್ಸ್ 2 ತರ ಇದೆ, ಯೂಟ್ಯೂಬ್ ಹೋಮ್ ಅಪ್ ನೆಕ್ಸ್ಟ್ ಅಂತ. ಓಕೆ ನೋಡಿ, ಯೂಟ್ಯೂಬ್ ರೆಕಮೆಂಡೇಶನ್ ಇದು ಈ ತರ. ಯೂಟ್ಯೂಬ್ ಹೋಮ್ ಇಂದ ನಂಗೆ ಇಷ್ಟು ವ್ಯೂಸ್ ಬಂದಿದೆ, ಮತ್ತೆ ಯೂಟ್ಯೂಬ್ ಅಪ್ ನೆಕ್ಸ್ಟ್ ಅಂದ್ರೆ ವಿಡಿಯೋ ಆದ್ಮೇಲೆ ಇನ್ನೊಂದು ವಿಡಿಯೋ ಬರುತ್ತಲ್ಲ ಅದರಿಂದ ಎಷ್ಟು ವ್ಯೂಸ್ ಬಂದಿದೆ. ಚಾನಲ್ ಪೇಜಸ್, ಸಬ್ಸ್ಕ್ರಿಪ್ಷನ್ ಫೀಡ್, ನೋಟಿಫಿಕೇಶನ್ ಅದರ, ಮತ್ತೆ ಸಿ ಆಲ್ ಕ್ಲಿಕ್ ಕೊಟ್ರೆ ಎಲ್ಲ ಇದೆಲ್ಲ ಏನ್ ತೋರಿಸುತ್ತೆ, ನಮ್ಮ ಡೆಸ್ಕ್ಟಾಪ್ ವರ್ಷನ್ ಅಲ್ಲಿ ತೋರಿಸುತ್ತೆ ಇದೆಲ್ಲ. ನಾವು ಬರೀ ನಮ್ಮ ಮೊಬೈಲ್ ನಲ್ಲಿ ನೋಡ್ಬೇಕಂದ್ರೆ ಮೇಲೆ ಇದೆಯಲ್ಲ ಸರ್ಚ್, ಎಂಗೇಜ್ಮೆಂಟ್, ಆಡಿಯನ್ಸ್, ರಿವೆನ್ಯೂ, ಇದ್ರಲ್ಲಿ ತೋರಿಸುತ್ತೆ. ಇದರಲ್ಲಿ ನೀವು ಎಂಗೇಜ್ಮೆಂಟ್ ಹೋಗ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಒಂದ್ಸತಿ ಓವರ್ ವ್ಯೂ ಅಲ್ಲೇ ತೋರಿಸುತ್ತೆ. ಓವರ್ ವ್ಯೂ ನೀವೇನ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿ ಇರೋದು ನೋಡಿ ಎಲ್ಲ ರೆಕಮೆಂಡ್ ಮಾಡಿದೆ ಅಂತ. ಇಲ್ಲ ಅಂತಂದ್ರೆ ಎಂಗೇಜ್ಮೆಂಟ್ ಗೆ ನೀವು ಡೈರೆಕ್ಟ್ ಆಗಿ ಹೋಗ್ಬೇಕು. ಇಲ್ಲ ಹೌದು ನೋಡಿ 3 minutes 23 seconds ಅಷ್ಟು ಗಂಟೆ ವಿಡಿಯೋ ನೋಡ್ತಾರೆ 700 ಚಿಲ್ಲರೆ ಜನದಲ್ಲಿ. ಅದು ಡಿವೈಡ್ ಮಾಡಿರುತ್ತೆ, ಒಬ್ರು 5 ನಿಮಿಷ ನೋಡಿರ್ತಾರೆ, ಒಬ್ರು 10 ನಿಮಿಷ ನೋಡಿರ್ತಾರೆ. ಆವರೇಜ್ ವ್ಯೂ ಎಲ್ಲರೂ ಜನರು ಅಂದ್ರೆ ಇಷ್ಟು ಜನರು ನೋಡಿದಾರಲ್ಲ, ಇಷ್ಟು ಜನರು ಮಿನಿಮಮ್ ಎಂಗೇಜ್ಮೆಂಟ್ ಎಷ್ಟು ನೋಡಿದಾರೆ, ಮಿನಿಮಮ್ ಡ್ಯೂರೇಷನ್ ಅಂದ್ರೆ ಇಷ್ಟು 798 ಜನದಲ್ಲಿ ಇಷ್ಟು ಜನ ನೋಡಿದಾರೆ. ಅರ್ಥ ಆಯ್ತಾ? ಇನ್ನ ರೀಚ್ ಹೋದ್ರೆ ನೋಡಿ, ಭರತನ ವಿಡಿಯೋ ಇಂಪ್ರೆಸ್ ರೇಟ್ ಎಷ್ಟು ಜನಕ್ಕೆ ತೋರಿಸಿದೆ? 13,000 ಜನಕ್ಕೆ ತೋರಿಸಿದೆ. 13,000 ಜನಕ್ಕೆ ಈ ವಿಡಿಯೋ ತೋರಿಸಿದೆ. ನಿಮ್ ಚಾನಲ್ ಹೋಗಿ ಚೆಕ್ ಮಾಡಿ, ಅನಾಲಿಟಿಕ್ಸ್ ಹೋಗ್ಬಿಟ್ಟು ರೀಚ್ ಅಂತ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ರೆ 13,000 ಎಷ್ಟು ಜನಕ್ಕೆ ತೋರಿಸಿದೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅನ್ಕೊಳ್ಳಿ. ಮಾರನೇ ದಿವಸ ಚೆಕ್ ಮಾಡಿ 24 hours ಆದ್ಮೇಲೆ ಇಲ್ಲಿ ನಿಮ್ದು ಮಿನಿಮಮ್ 500 1,000 ಜನ ತೋರಿಸ್ತಿತ್ತು ಅಂದ್ರೆ ಕ್ಲಿಕ್ ರೇಟ್ ನೋಡಿ, ಇಂಪ್ರೆಸ್ ರೇಟ್, ಕ್ಲಿಕ್ ರೇಟ್ 5.2 ಅವ್ರಿಗೆ ಡೌನ್ ಆಗೋಯ್ತು. ಅದಕ್ಕೆ ವಿಡಿಯೋ ಸಜೆಷನ್ ಮಾಡೋ ಕಮ್ಮಿ ಮಾಡ್ತು. ಇದೇನ 15 ಮೇಲೆ ಇದ್ದು ಇಲ್ಲಿ ನಿಮ್ದು ವಿಡಿಯೋ ತೋರಿಸ್ತಾ ಇಲ್ಲ, ಸ್ಟಾಪ್ ಆಗೋಗಿದೆ ಒಂದು 50 ಜನಕ್ಕೆ, 30 ಜನಕ್ಕೆ, 10 ಜನಕ್ಕೆ ಅಂತ ಇದ್ರೆ ನಿಮ್ ಚಾನಲ್ ಡೆಡ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಭರತನ ಚಾನಲ್ ಡೆಡ್ ಆಗಿಲ್ಲ, ಚಾನಲ್ ತೋರಿಸ್ತಾ ಇದೆ. ತಮ್ಮ ಚಿಕ್ಕ ಹುಡುಗ ಅವನಿಗೆ ಏನ್ ಗೊತ್ತಿರುತ್ತೆ? ಚಾನಲ್ ಬಂದ್ ನೋಡ್ರೆ ತಾನೆ, ಪೋಸ್ಟರ್ ಎಲ್ಲ ನೋಡ್ರೆ ತಾನೆ, ಹುಡುಗ ರ್ಯಾಂಕ್ ಸ್ಟೂಡೆಂಟ್, ಓದ್ತಿರೋ ಹುಡುಗನ, ಬುದ್ಧಿ ಇದೆಯಾ, ಪೆದ್ದ ಹುಡುಗನ ಗೊತ್ತಾಗಲ್ಲ ಜನಕ್ಕೆ. ಪೋಸ್ಟರ್ ನೋಡಿದ ತಕ್ಷಣ ಚಿಕ್ಕ ಹುಡುಗನ ಅವ್ನಿಗೇನ್ ಗೊತ್ತಿರಲ್ಲ ಅಲ್ವಾ? ಹಂಗೆ ನೆಗ್ಲೆಕ್ಟ್ ಮಾಡೋದು. ಆಮೇಲೆ ಲಾಸ್ಟಲ್ಲಿ ಎಲ್ಲ ಚಾನಲ್ ಪ್ರಾಬ್ಲಮ್ ಆಯ್ತಾರೆ. ಯಾರೋ ಲೈವ್ ಹೋದಾಗ ಟೆಕ್ ವಿತ್ ಬರೋದಂತ ಹುಡುಗ ಇದ್ದಾನೆ ನೋಡಿ, ಅವ್ನಿಗೂ ನಾನು ನೋಡಿದ್ದೀನಿ ತಮ್ಮನಿಲ್ ಒಂದ್ಸರಿ ಸಿಕ್ಕಿತ್ತು, ಚಿಕ್ಕ ಹುಡುಗ ಅಲ್ವಾ, ಅವ್ನಿಗೇನ್ ಗೊತ್ತಿರುತ್ತೆ ಮೇಡಮ್, ಎಲ್ಲ ಮಾಡ್ತಾನೆ ಹೋಗಪ್ಪ ಅವನು ಅಂತ ಹೇಳಿದ್ಮೇಲೆ ಇಲ್ಲಿ ಬರೋದು ಜನ. ಹಿಂಗೆ ಈ ರೀತಿ ಪ್ರಾಬ್ಲಮ್ ಮಾಡ್ಕೊಂತೀರಾ ನೀವು. ಫಸ್ಟೇ ವಿಡಿಯೋ ನೋಡಿದ್ರೆ ಪ್ರಾಬ್ಲಮ್ ಇರಲ್ಲ. ಈ ರೀತಿ ನೋಡಿ ಸಜೆಷನ್ ಮಾಡ್ತಾನೆ ಇರುತ್ತೆ ಯೂಟ್ಯೂಬ್ ಸಜೆಷನ್ ಮಾಡಲ್ಲ ಅನ್ನಂಗಿಲ್ಲ. ನಿಮ್ ಚಾನಲ್ ಮೇಲೆ ಹೋದ್ರೆ ಪೂರ್ತಿ ನೋಡಿ ಅನಾಲಿಟಿಕ್ಸ್, ನೀವು ಡೆಸ್ಕ್ಟಾಪ್ ವರ್ಷನ್ ತಗೊಂಡ್ರೆ ಎಲ್ಲ ಕಾಣುತ್ತೆ ಇನ್ನೂ ಕ್ಲಿಯರ್ ಆಗಿ. ಓಕೆನಾ? ಅಲ್ಲಿ ಕ್ಲಿಕ್ ರೇಟ್ ಇನ್ನೂ 15-20 ಇತ್ತು ಅಂದ್ರೆ ಬರತ್ತಂದ್ರೆ ಈ ವಿಡಿಯೋ ಹೋಗ್ತಾನೆ ಇರ್ತಿತ್ತು 2,000 3,000 ಅಂತ. ಯಾವಾಗ ಕ್ಲಿಕ್ ರೇಟ್ ಕಮ್ಮಿ ಆಗೋಯ್ತು ನೋಡ್ತಾ 13,000 ಜನ ಕಳಿಸ್ತು, ಇಲ್ಲ ಅಂತಲ್ಲ. ಯೂಟ್ಯೂಬ್ ಕನ್ನಡ ಜನ ಕ್ಲಿಕ್ ಕೊಡ್ಲಿಲ್ಲ ಅಂದಿದ್ದಕ್ಕೆ ಯೂಟ್ಯೂಬ್ ಸ್ಟಾಪ್ ಮಾಡುತ್ತೆ. ಅಲ್ಲಿ ಗಂಟ ನಿಮ್ ವಿಡಿಯೋ ಸ್ಟಾಪ್ ಆಗಲ್ಲ. ಲೆಕ್ಕ ಹಾಕೊಳ್ಳಿ, 15-20% ಇತ್ತು ಅಂದ್ರೆ ನಿಮ್ದು ಕ್ಲಿಕ್ ರೈಟ್ ಅಂದ್ರೆ ಆ ಪರ್ಸೆಂಟೇಜ್ ಏನು, ಇವಾಗ 13,000 ಅಂದ್ರೆ ಅಟ್ಲೀಸ್ಟ್ ಒಂದು 2,000 ಜನ ನೋಡ್ತಿದ್ದಾರೆ ಅಂದ್ರೆ 100% ಯೂಟ್ಯೂಬ್ ರೆಕಮೆಂಡ್ ಮಾಡ್ಕೊಂಡು ಹೋಗ್ತಾನೆ ಇರುತ್ತೆ. ಅರ್ಥ ಆಯ್ತಾ? ಆ ವಿಡಿಯೋ ವೈರಲ್ ಆಗ್ತಾನೆ ಇರುತ್ತೆ, ಆ ವಿಡಿಯೋ ವ್ಯೂಸ್ ಬರ್ತಾನೆ ಇರುತ್ತೆ. ಓಕೆನಾ? ಆತರ ಒಂದು ಎಷ್ಟೋ ವಿಡಿಯೋಗಳು ಇನ್ನೂ ವ್ಯೂಸ್ ಬರ್ತಾನೆ ಇದೆ. ಹಳೆ ವಿಡಿಯೋ, ಪಾಪ್ಯುಲರ್ ವಿಡಿಯೋಗಳು ಇಲ್ಲ ನೋಡಿ 53,000 ಆಯ್ತಿದೆ, 54,000 ಆಗಿದೆ. ಅಷ್ಟೇ ನನ್ನ ಶಾರ್ಟ್ಸ್ ನೋಡಿ, ಯಾವ್ದೋ ಒಂದು ಶಾರ್ಟ್ಸ್ 13,000 ಹೋಯ್ತು, ಇನ್ನೂ ಹೋಗ್ತಾನೆ 14,000 ಆಗಿದೆ. ಹಂಗೆ ಹೋಗ್ತಾನೆ ಇದೆ ದಿನ. ಒಂದ್ಸತಿ ರೆಕಮೆಂಡ್ ಮಾಡಿ ವಿಡಿಯೋ ನೋಡೋರು ಜನ ಅಂದ್ರೆ ಕ್ಲಿಕ್ ಕೊಟ್ಟಿ ಆ ವಿಡಿಯೋ ಹೋಗ್ತಾ ಇರುತ್ತೆ. ಇದು ಮೇನ್ ಮುಖ್ಯ. ಅರ್ಥ ಆಯ್ತಾ? ನಿಮ್ ಕಂಟೆಂಟ್, ನಿಮ್ ತಮ್ನೇಲು, ಚಿಕ್ಕ ಹುಡುಗ, ಇವೆಲ್ಲ ರೀಸನ್ ನಿಮ್ಮ ಹತ್ರ ಇರ್ಬೋದು. ಓಕೆನಾ? ನೀವು ಅಷ್ಟೇ ಚಿಕ್ಕ ಮಕ್ಕಳು ಜಾಸ್ತಿ ಹಾಕೊಂಡು ವಿಡಿಯೋ ಮಾಡಂಗಿಲ್ಲ. ಜುಲೈ 22 ತಾರೀಕಿಗೆ ಅಪ್ಡೇಟ್ ಬಂದಿದೆ, ನೆನಪಲ್ಲಿ ಇಟ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ದಯವಿಟ್ಟು ವಿಡಿಯೋಸ್ಗಳನ್ನ ತಮ್ನಿಲು, ಟೈಟಲ್ಲು ಓಕೆ ಕರೆಕ್ಟಾಗಿ ಹಾಕಿ, ಮತ್ತೆ ಕನ್ಸಿಸ್ಟೆನ್ಸಿ ಆಗಿ ಒಂದ್ ದಿನ ಬಿಟ್ಟು ಒಂದಿನ ಅಟ್ಲೀಸ್ಟ್ 2 ದಿನ ಬಿಟ್ಟು ಒಂದಿನ ವಿಡಿಯೋ ಅಷ್ಟು ಇಟ್ಕೊಳ್ಳಿ. ಅದ್ಬಿಟ್ಟು ವಾರಕ್ಕೊಂದು ವಿಡಿಯೋ ಹಾಕ್ತೀನಿ ಅಂದ್ರೆ ಯೂಟ್ಯೂಬ್ಗೆ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ರೆಕಮೆಂಡ್ ಮಾಡಲ್ಲ. ನಿಮ್ಮಲ್ಲಿ ಕಂಟೆಂಟ್ ಡಿಪೆಂಡ್ ಆಗುತ್ತೆ. ಹೇಳ್ದಲ್ಲ, ಟೆಕ್ ಚಾನಲ್, ಕುಕಿಂಗ್ ಚಾನಲ್ ಇವೆಲ್ಲ ಜಾಸ್ತಿ ಹೋಗ್ತಾ ಇಲ್ಲ. ಓಕೆ, ಕಾಲ ಚೇಂಜ್ ಆಗ್ತಿರುತ್ತೆ. ಕಾಲ ಚೇಂಜ್ ಆದಂಗೆ ಹೊಸ ಕಂಟೆಂಟ್ ಬರುತ್ತೆ, ಹಳೆ ಕಂಟೆಂಟ್ ಹೋಗ್ತಾ ಇರುತ್ತೆ. ನಾವು ಯಾವ್ದು ಹೊಸ ಕಂಟೆಂಟ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ವಿಡಿಯೋ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಸರಿ ಇದೀವ ಯೂಟ್ಯೂಬ್ ಬರೋಕ್ಕೆ ಮುಂಚೆ? ನಾವು ಇಲ್ಲಿ ಫೇಸ್ ತೋರಿಸಿ ಮಾಡ್ಬೋದಾ, ವಾಯ್ಸ್ ಕೊಟ್ಟು ಮಾಡ್ಬೋದಾ, ಇವೆಲ್ಲ ತಿಳ್ಕೊಳ್ಳಿ. ಬರೀ ವಿಡಿಯೋನೇ ಇಟ್ಕೊಂಡ್ಬಿಡಿ. ಮನೆ ನೋಡಿ ಮಸ್ತ್ ಮಗ ಡಾಟ್ಕೊಂಬವ್ರು ವಿಡಿಯೋ ಮಾಡಿದರೆ ಮರಗಳು ನಮ್ಮ ಇದರಲ್ಲಿ ಇಲ್ಲಿ ಸೌತ್ ಆಫ್ರಿಕಾದಲ್ಲಿ 50 ಜನ ಕುಡಿಯಕ್ಕೆ ನೀರಿಲ್ದಿರ ಸತ್ತೋಗಿದ್ದಾರೆ ಗಾಡಿ ಕೆಟ್ಟೋಗಿ.
ಅದ್ರ ಬಗ್ಗೆ ವಿಡಿಯೋ ಹಾಕಿದ್ದಾರೆ, ಹೋಗಿ ನೋಡಿ. ವಿಡಿಯೋ ಅಲ್ಲಲ್ಲಿ ಮಾತಾಡ್ತಾರೆ, ಒಂದೊಂದು ನಿಮಿಷ 30 ಸೆಕೆಂಡು, 15 ಸೆಕೆಂಡು, 20 ಸೆಕೆಂಡು ಮಾತ್ರ ವಿಡಿಯೋ ಬಳಸಿದ್ದಾರೆ. ಅಲ್ಲೆಲ್ಲ ನೀರು ಸಿಗ್ದಿರ ಸಾಯ್ತಾರ ಥರ, ದಾವ್ರ ಆಗ್ತಿರತ್ತಾರ, ಆ ಥರ ತೋರಿಸಿ ಇಮೇಜ್ ನಾವು ಇಂಪ್ರೆಸ್ ಮಾಡಬೇಕು ನಮ್ಮ ವ್ಯೂವರ್ಸ್ನ. ಅದ್ಬಿಟ್ಟು ಬರೀ ಬಾತ್ಕೊಳ್ಳಿ ಕ್ಯಾಟು ಆಗಲ್ಲ. ಅದ್ರ ಬಗ್ಗೆ ಎಲ್ಲ ಪ್ರೂಫ್ ಸಮೇತ ವಿಡಿಯೋ ಮಾಡಿದೀನಿ ಆಲ್ರೆಡಿ. ನಿಮ್ಗೆ ಮೊನ್ನೆ ತರ ಡ್ರಾಮಾ ಲೆಸನ್ ಧರ್ಮ ಲೆಸನ್ ಅಂತ ವಿಡಿಯೋ ನೋಡಿದ್ರಲ್ಲ, ಅವ್ರು ಚಾನಲ್ ಮಾಡಿನೇ ಆಗಿಲ್ಲ, ಲಕ್ಷ ವ್ಯೂಸ್ ಹೋಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಏನಿದು ನಿಮ್ಮ ಒಂದು ಕಂಟೆಂಟ್ ಕ್ಲೀನ್ ಆಗಿತ್ತು ಅಂದ್ರೆ, ವ್ಯೂವರ್ಸ್ಗೆ ಇಷ್ಟ ಆಯ್ತು ಅಂದ್ರೆ ಯಾವ ರೀತಿ ನಾವು ಯೂಟ್ಯೂಬ್ ಮಾಡೋದು, ಯೂಟ್ಯೂಬ್ ರೂಲ್ಸ್ ನ ಫಾಲೋ ಮಾಡ್ಬೇಕು. ಆಮೇಲೆ ಏನ್ ಮಾಡ್ತೀರಾ ಗೊತ್ತಾ, ಇನ್ನೊಂದು ಬರತ್, ಈಗ ಯೂಟ್ಯೂಬ್ ಬರ್ತಾರೆ, ಈಗ ನೀನು ಟೆಕ್ ವಿತ್ ಬರತ್ತು, ನಾನು ಒಬ್ಬ ಸುರೇಶ್ ಬರತ್ ಅನ್ಕೋ, ಟೆಕ್ ವಿತ್ ಜಗದೀಶ್ ಬರತ್ ಅಂತ ಒಬ್ಬ ಬರ್ತಾನೆ, ನೀನ್ ಹೇಳ್ತೀಯಾ ಯೂಟ್ಯೂಬ್ ಮಾಡಿ ವಿಡಿಯೋ ಮಾಡಿ ಅಂತೀಯ. ಬಟ್ ಜನ ಏನ್ ಮಾಡ್ತಾರೆ, ನಿಂದು ಒಂದ್ ಕಡೆ ನೋಡ್ತಾನೆ, ನಾನು ಹೊಸ ಯೂಟ್ಯೂಬರ್, ನನ್ನ ಕಡೆ ಬರ್ತಾನೆ, ನಾನು ಏನ್ ಮಾಡ್ತೀನಿ, ಈ ಸೆಟ್ಟಿಂಗ್ಸ್ ಆನ್ ಮಾಡಿ ಅಂತ ಹೇಳ್ತೀನಿ, ನನ್ನ ಸೆಟ್ಟಿಂಗ್ಸ್ ಹೋಗಿ ಆನ್ ಮಾಡೋದು. ಇನ್ನೊಬ್ಬ ಅದೇ ಹೇಳ್ತಾನೆ, ಇನ್ನೊಬ್ಬ ಏನ್ ಹೇಳ್ತಾನೆ, ಈ ತರ ಹೋಗಿ ಈ ತರ ಸೆಟ್ಟಿಂಗ್ಸ್ ಆನ್ ಮಾಡಿ ಅಂತ, ಅವ್ನು ನೋಡಿ ಆ ಸೆಟ್ಟಿಂಗ್ಸ್ ಆನ್ ಮಾಡೋದು. ಇಲ್ಲೂ ಕೂಡ ಚಾನಲ್ ಡೆಡ್ ಆಗಿ ಹೋಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಮಲ್ಟಿಪಲ್ ಏನೋ ಟೆಕ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇರ್ತೀರಾ. ಫಾಲೋ ಮಾಡೋದು ತಪ್ಪಲ್ಲ, ಬಟ್ ಅವ್ನು ಸರಿಯಾಗಿ ವಿಡಿಯೋ ಮಾಡ್ತಾ ಇದ್ದಾನ, ತಪ್ಪಾಗಿ ವಿಡಿಯೋ ಮಾಡ್ತಾ ಇದ್ದಾನ, ಅದನ್ನ ನೀವು ಫಾಲೋ ಮಾಡಿ. ಓಕೆ, ಯೂಟ್ಯೂಬರ್ ಏನಕ್ಕೆ ಬರೀ ಮಾತುಂಚೆ ವಿಡಿಯೋ ಮಾಡ್ತಾನೆ ಮಾಡು ಅಂತ ಹೇಳ್ತಾನೆ, ಈ ವಿಡಿಯೋ ಯಾಕೆ ಇವನು ಕಾರ್ಟೂನ್ ವಿಡಿಯೋ ಮಾಡು ಅಂತ ಹೇಳ್ತಾನೆ, ಇವ್ನಿಗೇನು ಲಾಭ ಇದೆ, ಇವ್ನು ಯಾಕೆ ಮಾಡ್ತಾರೆ, ಇವ್ನ ಯಾಕೆ ಮುಖ ತೋರಿಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಯೋಚನೆ ಮಾಡೋಕ್ಕೆ ದೇವ್ರು ನಮ್ಗೆ ತಲೆ ಕೊಟ್ಟಿದ್ದಾನೆ ಅಲ್ವಾ, ಅದೊಂದು ಮೆದ್ಲಿದೆ. ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ ವಿಡಿಯೋಗಳು ಮಾಡಿ. ಆಮೇಲೆ ಯಾರೋ ಸೆಟ್ಟಿಂಗ್ಸ್ ಹೇಳೋರು ಆನ್ ಮಾಡೋದು, ಈ ಸೆಟ್ಟಿಂಗ್ಸ್ ಹೇಳೋರು ಅಂತ ಆನ್ ಮಾಡೋದು, 3-4 ಜನದ್ದು ಹೇಳಿದ್ದು ಆನ್ ಮಾಡೋದು. ಆಲ್ರೆಡಿ ವಿಡಿಯೋದಲ್ಲಿ ತೋರಿಸ್ತೀನಿ, ಒಬ್ರು ಲೇಡೀಸ್ ಹೇಳಿದ್ರು ಆ ಸೆಟ್ಟಿಂಗ್ಸ್ ಆನ್ ಮಾಡಿದ್ಮೇಲೆ ನಮ್ಗೆ ಚಾನಲ್ ಡೆಡ್ ಆಗೋಯ್ತು, ವೇಸ್ಟ್. ತುಂಬಾ ಜನ ಹೇಳ್ತಾರೆ ಸೆಟ್ಟಿಂಗ್ಸ್ ಯಾವುದು ಇಲ್ಲ, ನಿಮ್ ತಮ್ನೇಲು ಟೈಟಲ್ಲೇ ಸೆಟ್ಟಿಂಗ್ಸು. ನೀವು ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ನಾನು ಬೇಕಾದ್ರೆ ಒಂದು ಸಾಕ್ಷಿ ತೋರಿಸ್ತೀನಿ, ನೆಕ್ಸ್ಟ್ ಬರೋದು SLC ಆಗಲಿ PUC ಟೈಮ್ ರಜದಲ್ಲಿ ನಿಮ್ಗೆ ತೋರಿಸ್ತೀನಿ. ಒಂದು ಚಾನಲ್ ಓಪನ್ ಮಾಡ್ಬಿಟ್ಟು ನಾನು ಏನಿಲ್ಲ ಬರೀ ವಿಡಿಯೋ ಹಾಕ್ತಾ ಇರ್ತೀನಿ, ತಮ್ನೇಲ್ ಹಾಕಿ ನೋಡೋಣ ವಿಡಿಯೋ ವೈರಲ್ ಆಗಲ್ವೇನೋ. ಯಾವ ಸೆಟ್ಟಿಂಗ್ಸ್ ಆನ್ ಮಾಡೋಣ, ಏನ್ ವಿಡಿಯೋ ಹಾಕ್ಬೇಕಾದ್ರೆ ಫಾಲೋ ಮಾಡೋದಿರ್ತೀನೋ, ಮೇಡ್ ಫಾರ್ ಕಿಡ್ಸ್ ಅದ ಆನ್ ಆಫ್ ಮಾಡ್ಬೇಕಾ, ಅದ್ ಬಿಟ್ರೆ ಇನ್ನ ಕಮೆಂಟ್ ಬಾಕ್ಸ್ ಆಫ್ ಆನ್, ಅದ್ ಬಿಟ್ರೆ ಇನ್ನೇನಿಲ್ಲ, ಇನ್ನೇನಿದ್ರು ಇಷ್ಟೇ ಹಾಕ್ಬೇಕಾದ್ರೆ. ಇದೇ ಸೆಟ್ಟಿಂಗ್ಸ್. ಇದನ್ನ ನೀವು ಕರೆಕ್ಟಾಗಿ ಕ್ಲೀನ್ ಆಗಿ ಫಾಲೋ ಮಾಡ್ಬಿಟ್ರೆ ಯೂಟ್ಯೂಬ್ ಏನ್ ಮಾಡುತ್ತೆ, ಆಲ್ಗೊರಿಥಮ್ ನಿಮ್ ಕ್ಯಾಟಗರಿ ಏನ್ ಸೆಲೆಕ್ಟ್ ಮಾಡಿದ್ರೆ ಅದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕುಕಿಂಗ್, ಟೆಕ್, ಏನೋ ಒಂದು ಉದಾಹರಣೆಗೆ ಎಂಟರ್ಟೈನ್ಮೆಂಟ್ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ತಾರೆ ವಿಡಿಯೋ. ಸೆಲೆಕ್ಟ್ ಮಾಡ್ಕೊಂಡು ಈಗ ಆಲ್ಗೊರಿಥಮ್ ಗೊತ್ತಾಗ್ಬಿಡುತ್ತೆ, ನೀವು ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಫಸ್ಟ್ ಎಂಟರ್ಟೈನ್ಮೆಂಟ್ ತೋರಿಸುತ್ತೆ. 3-4 ವಿಡಿಯೋ ಹಾಕಂಟ ಅಷ್ಟೇ. ಅದಾದ್ಮೇಲೆ ನಿಮ್ಮ ವಿಡಿಯೋ ಏನು ಅಂತ ಯೂಟ್ಯೂಬ್ ಆಲ್ಗೊರಿಥಮ್ ಅರ್ಥ ಮಾಡ್ಕೊಡುತ್ತೆ. ಯಾಕಂದ್ರೆ ವ್ಯೂವರ್ಸ್ ತೋರಿಸಿ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡ್ತಾರಲ್ಲ, ನಿಮ್ ಕಂಟೆಂಟ್ ತಮ್ನೇಲ್ ಚೆನ್ನಾಗಿರುತ್ತೆ, ಟೈಟಲ್ ಚೆನ್ನಾಗಿರುತ್ತೆ, ಆರಾಮಾಗಿ ವಿಡಿಯೋ ಹೋಗುತ್ತೆ. ಇಲ್ಲಾಂದ್ರೆ ಚಾನಲ್ ಡೆಡ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೋ ಸೆಟ್ಟಿಂಗ್ಸ್ ಹಿಂದೆ ಹೋದ್ರೆ ನಿಮ್ಮ ಚಾನಲ್ 90% ಡೆಡ್ ಆಗುತ್ತೆ. ಇದೊಂದು ಕಾರಣ, ಮೇನ್ ಕಾರಣ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ತುಂಬ ಡೀಟೇಲ್ ಆಗಿ ತೋರಿಸಿದ್ದೀನಿ ನಾವು ನಮ್ಮ ಚಾನಲ್ ವಿಡಿಯೋ. ಯೂಟ್ಯೂಬ್ ಸಿಕ್ಕಾಪಟ್ಟೆ ಸಜೆಷನ್ ಮಾಡ್ತಾ ಇದೆ, ಬಟ್ ಕನ್ನಡ ಜನ ಈ ಚೈಲ್ಡ್ ಹುಡುಗನ ಅಂದ್ಬಿಟ್ಟು ಸೈಡಿಗೆ ತಳ್ತಾ ಇದ್ದಾರೆ ಹೊರತು ಯೂಟ್ಯೂಬಲ್ಲಿ ವ್ಯೂಸ್ ಬರ್ತಿಲ್ಲ ಅಂತಲ್ಲ. ಇನ್ನೊಂದು ಯೂಟ್ಯೂಬ್ ರೆಕಮೆಂಡ್ ಮಾಡ್ತಿರೋದಲ್ಲ, ಅದು ಏನು ಮಾಡುತ್ತೆ, ಮೇನ್ ವ್ಯೂವರ್ಸ್ಗೆ ತೋರಿಸಿರುತ್ತೆ, ಜನ ಅದನ್ನ ಸೈಡಿಗೆ ತಳ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ವ್ಯೂಸ್ ತಾನಾಗೆ ಬರುತ್ತೆ. ಅದನ್ನ ಜನ ತಳ್ದಿರೋ ಥರ ವಿಡಿಯೋ ಮಾಡ್ಬೇಕಿದ್ದೀರಾ, ಅದು ನಮ್ದು ಇಂಪಾರ್ಟೆಂಟ್. ಓಕೆನಾ, ಇವತ್ತೆಲ್ಲ ನಾಳೆ ಕ್ಲಿಕ್ ಆಗುತ್ತೆ. ನೋಡಿ, ನಮಗೂ ಈಗ ಬಂದಿರೋದು ಎಷ್ಟು 700 ಚಿಲ್ಲರೆ, ಅದಕ್ಕೆ ಎಷ್ಟು ವ್ಯೂಸ್ ಬರ್ಬೇಕಾಯ್ತು, 9 ಅಪ್ಡೇಟು. ಈ ಅಪ್ಡೇಟ್ ಮಾಡಿದ್ಮೇಲೆ ಎಲ್ಲ ಯೂಟ್ಯೂಬರ್ಸು ಅಪ್ಡೇಟ್ ಮಾಡ್ತಾ ಇದ್ದಾರೆ ಈಗ. ಓಕೆ, ಲೆಕ್ಕ ಹಾಕೊಳ್ಳಿ, ಕನ್ನಡದಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ಅಪ್ಡೇಟ್ ಬಂದ್ಮೇಲೆ ಯಾಕೆ ಎಲ್ಲರೂ ಅಪ್ಡೇಟ್ ಮಾಡ್ತಾರೆ, ಬರೋದು ಎಷ್ಟು ಶುದ್ಧ ಹುಡುಗ ಯಾಕೆ ಫಸ್ಟ್ ಅಪ್ಡೇಟ್ ಮಾಡ್ತಾನೆ, ನೀವು ಅದೆಲ್ಲ ತಲೆ ಓಡಿಸ್ಬೇಕು ಅಂತ ಹೇಳ್ತಾ ವಿಡಿಯೋಗೆ ಏನ್ ಮಾಡೋಣ. ಓಕೆ ಪಾ, ಹೋಪ್ ನೀವು ಡೀಟೇಲ್ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೊಡ್ಡ ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ. ಇಷ್ಟು ಮಾಡ್ರಿ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದೊಡ್ಡ ಕನ್ನಡ ಬೆಳೆಸಿ ಮತ್ತು ಕನ್ನಡ ಹೊಲಿಸಿ ವಿಡಿಯೋ ಮುಗಿಸ್ತಾ. ಜೈ ಹಾಟ್ಕಾ ಮುಂದೆ ಮಾತ್ರ ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.